ಕೆಲವೊಂದಷ್ಟು ಫೋಟೋಗಳನ್ನ ಕೊಡ್ತಾರೆ. ಫೋಟೋ ಎಲ್ಲಿಂದ ಪಡ್ಕೊಂಡ್ರಿ ಅಂತ ಜಡ್ಜ್ ಕೇಳ್ತಾರೆ. ದರ್ಶನ್ ಇತರೆ ಆರೋಪಿಗಳ ಜೊತೆ ಇರುವಂತ ಫೋಟೋ ಇದೆಯಾ? ಫೋಟೋ ಇದೆ ಅಂತ ವಕೀಲರು ಹೇಳ್ತಾರೆ. ಎಲ್ಲಿಂದ ಪಡ್ಕೊಂಡ್ರಿ ಈ ಫೋಟೋನ? ಜಡ್ಜ್ ಕೇಳಿ. ಅಭಿಮಾನಿ ನಟನ ಜೊತೆ ತೆಗೆದುಕೊಂಡಂತ ಫೋಟೋ, ಕೊಲೆ ಸ್ಥಳದಲ್ಲಿ ಫೋಟೋ ತೆಗೆದುಕೊಳ್ಳೋ ಫ್ಯಾನ್ಸ್ ಇದ್ದಾರೆ. ಈ ಫೋಟೋಗಳಿಗೆ ಪೋಸ್ ಕೊಡಲಾಗಿದೆ ಅಂತ ಜಡ್ಜ್ ಹೇಳ್ತಾರೆ. ಅಭಿಮಾನಿ ನಟನ ಜೊತೆ ತಗೊಂಡಂತಹ ಫೋಟೋ ಇದು ಅಂತ ಜಡ್ಜ್ ಹೇಳ್ತಾರೆ. ಕೊಲೆ ಸ್ಥಳದಲ್ಲೂ ಫೋಟೋ ತೆಗೆದುಕೊಳ್ಳೋ ಫ್ಯಾನ್ಸ್ ಇದ್ದಾರೆ ಅಂತ ಸರ್ಕಾರದ ಪರ ವಕೀಲರು ಹೇಳ್ತಾರೆ. ಕೆಲವೊಂದಷ್ಟು ಫೋಟೋಗಳನ್ನ ಜಡ್ಜ್ ಕೈ ಕೊಡ್ತಾರೆ. ಆ ಫೋಟೋ ನೋಡಿ ಜಡ್ಜ್ ಹೇಳಿದ್ರು, ಇವರೆಂತ ಜನ ಅಂತ ಜಡ್ಜ್ ಕೇಳ್ತಾರೆ. ಅವರೆಲ್ಲ ಫ್ಯಾನ್ಸ್ ಅಂತ ಸರ್ಕಾರದ ಪರ ವಕೀಲರಾದ ಸಿದ್ಧಾರ್ಥ್ ಲೂಥ್ರಾ ಹೇಳ್ತಾರೆ. ಯಾಕಂದ್ರೆ ಆ ಫೋಟೋದಲ್ಲಿ ನಟನ ಜೊತೆ ಪೋಸ್ ಕೊಟ್ಟಿದ್ದಾರೆ ಕೆಲವರು. ಜಡ್ಜ್ ಕೇಳ್ತಾರೆ, ಇದೇನಿದು ಪೋಸ್ ಕೊಟ್ಟಿದಾರಲ್ಲ ಅಂತ. ಕೊಲೆ ನಡೆದ ಜಾಗದಲ್ಲೂ ಕೂಡ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಜೊತೆ ಫೋಟೋ ತಗೋತಾರೆ ಅಂತ. ಇವರೆಂತ ಜನ ಅಂತ ಜಡ್ಜ್ ಕೇಳ್ತಾರೆ. ಅವರೆಲ್ಲ ಫ್ಯಾನ್ಸ್ ಅಂತ ಹೇಳ್ತಾರೆ ಸಿದ್ಧಾರ್ಥ್. ಫೋಟೋದಲ್ಲಿರೋರು ಕಿರಣ್ ಪುನೀತ್ ಅಲ್ಲ, ಕೆಲಸಗಾರರು. ಫೋಟೋ ತೆಗೆಸ್ಕೊಂಡವರು ಚಿತ್ರದುರ್ಗದ ಅಭಿಮಾನಿಗಳು. ಫೋಟೋದಲ್ಲಿ ಇರೋರು ಕಿರಣ್ ಪುನೀತ್ ಅಲ್ಲ, ಕೆಲಸಗಾರರು. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇರೋದು. ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿದೆ. ದರ್ಶನ್ ಈಗ ಥೈಲ್ಯಾಂಡ್ನಲ್ಲಿ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದಾರೆ. ಡೆವಿಲ್ ಸಿನಿಮಾದ ಶೂಟಿಂಗ್ ಅಂದ್ಕೊಂಡಂತೆ ಆಗಿದ್ರೆ ಕಳೆದ ವರ್ಷ ಡಿಸೆಂಬರ್ನಲ್ಲೇ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಆದ್ರೆ ದರ್ಶನ್ ಇದೇ ಪ್ರಕರಣದಲ್ಲಿ ಜೈಲು ಸೇರಿದೆ. ಈಗ ಇದೇ ಚಿತ್ರದ ಚಿತ್ರೀಕರಣಕ್ಕಾಗಿ ಥೈಲ್ಯಾಂಡ್ನಲ್ಲಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಒಂದು ಆತಂಕ ಅಂತೂ ಖಂಡಿತ ಇದ್ದೇ ಇದೆ. ಹೈಕೋರ್ಟ್ ಕೊಟ್ಟಂತಹ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡುತ್ತಾ, ಮುಂದುವರಿಸುತ್ತಾ? ಹೈಕೋರ್ಟ್ ಹೇಗೆ ವಿವೇಚನೆ ಬಳಸಿದೆ ಅಂತ ಜಡ್ಜ್ ಕೇಳ್ತಾರೆ. ಇಬ್ಬರು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಇದ್ರೂ ಕೂಡ ಹೈಕೋರ್ಟ್ ಹೇಗೆ ಜಾಮೀನು ಕೊಡ್ತು, ಹೇಗೆ ವಿವೇಚನೆಯನ್ನ ಬಳಸ್ತು ಅನ್ನೋದು ಜಡ್ಜ್ ಮಾತು. ಸುಪ್ರೀಂ ಕೋರ್ಟ್ನ ಜಡ್ಜ್ ಕೇಳಿದ್ರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.